ಅಪಹರಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕವಾಗಿ ಸಂತಾಪ ಸೂಚನೆಯನ್ನ ನೀಡಿದ್ದಾರೆ. ಅಪಹರಣ ನಮ್ಮನ್ನ ಅಗಲಿದ ಸುದ್ದಿ ತಿಳಿದು ನೋವಾಯಿತು. ನಾಡಿನ ಮನೆ ಮಾತಾಗಿದ್ದಂತಹ ಬಹುಮುಖ ಪ್ರತಿಭೆ ನಮ್ಮನ್ನ ಅಗಲಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಬಹುಮುಖ ಪ್ರತಿಭೆ ನಮ್ಮನ್ನ ಅಗಲಿದ್ದು ದುಃಖದ ಸಂಗತಿ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕವಾಗಿ ಸಂತಾಪ ಸೂಚಿಸಿರುವಂಥದ್ದು ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಅಪಹರಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕವಾಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಅಪಹರಣ ಅವರು ನಮ್ಮನ್ನ ಅಗಲಿದ್ದು ತುಂಬಾನೇ ನೋವಾಗಿದೆ. ನಾಡಿನ ಮನೆ ಮಾತಾಗಿದ್ದಂತಹ ಅಪಹರಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಅರಗಿಸಿಕೊಳ್ಳೋದಕ್ಕೆ ಆಗಲ್ಲ. ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ದಂತಹ ಬಹುಮುಖ ಪ್ರತಿಭೆಯೊಂದು ಬಹುಬೇಗ ನಮ್ಮನ್ನ ಅಗಲಿರುವುದು ದುಃಖದ ಸಂಗತಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ನಿರೂಪಕಿ ಅಪಹರಣ ನಿಧನಕ್ಕೆ ಪತಿ ಕಂಬನಿ ಮಿಡಿದಿದ್ದಾರೆ. ಕಮನದ ಮೂಲಕವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳಗಿಕೊಂಡಿರೆಂದು ಕಿಡಿ ತಾಕಿತು ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ಸೆರಗಿನ ಬೆನ್ನಿನಲ್ಲಿ ಅಂದು ಕಾದಿದ್ದೇನೆ, ಈಗ ಬಂದಹಾಳೆಂದು ಆಗ ಬಂದಹಾಳೆಂದು ಮರಳಿ. ಅವರ ಪತಿ ಕಂಬನಿ ಮಿಡಿದಿರುವಂಥದ್ದು. ಕವನದ ಮೂಲಕವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಕವನದ ಮೂಲಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಪಹರಣ ಅವರ ಅಗಲಿಕೆಗೆ ಒಂದು ರೀತಿಯಲ್ಲಿ ಕಂಬನಿ ಮಿಡಿದಿರುವಂಥದ್ದು ಪತಿ. ಕವನದ ಮೂಲಕವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಿಕೊಂಡಿರೆಂದು ಕಿಡಿ ತಾಕಿಸಿ ಹೊರಟಿತು, ಹೆಣ್ಣು ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿತಿದ್ದಿ, ಇರು ತುಸುರು ಎಂದು ಕರೆದ್ರು ನಿಲ್ಲದೆಯೇ ಬೇರಾವುದು ಕರೆಗೆ ತಣ್ಣಗೆ, ಓಗೊಟ್ಟಂತಹ ಮೆರೆಯಲ್ಲೇ ಒಂದೇ ಒಂದು ನಿಮಿಷ ಬಂದಿನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು ಕಾದಿದ್ದೇನೆ, ಈಗ ಬಂದಾಳೆಂದು ಆಗ ಬಂದಾಳೆಂದು ಮರಳಿ ಜೀವ ತಂದಾಳೆಂದು. ಇದು 3ನೇ ದಿವಸ ಅವರು ಕವನದ ಮೂಲಕವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ.